ಸೊ ನಾನೀಗ ಓಡಿಸ್ತಿರೋದು ಬಂದು ಡುಕಾಟಿ ಸ್ಕ್ರ್ಯಾಂಬ್ಲರ್ ಓಡಿಸ್ತಿದ್ದೀನಿ. ಸೊ ಇನಿಷಿಯಲ್ ಸೇಮ್ ಮಾನ್ಸ್ಟರ್ದಿದ್ದಂಗೆ ಸಡನ್ ಅಂತೆಲ್ಲ ಏನಿಲ್ಲ, ಬಟ್ ಇನಿಷಿಯಲ್ ಆಗಿ ತಗೊಳುತ್ತೆ, ಅದು ಸ್ಲೋ ಆಗಿ ತಗೊಳುತ್ತೆ. ನೋಡಿ ಇಲ್ಲಿ ಚೆನ್ನಾಗಿದೆ. ಇದೊಂಥರ ಹ್ಯಾಂಡ್ ವರ್ಕ್ ತುಂಬ ಅಗಲಾಗಿ ಕಂಫರ್ಟೇಬಲ್ ಆಗಿದೆ. ಕೂರಕ್ಕೂ ಸಹ ಮಾನ್ಸ್ಟರ್ಗಿಂತ ತುಂಬಾ ಅಪ್ರೈಟ್ ಪೊಸಿಷನಲ್ಲಿ ತುಂಬ ಚೆನ್ನಾಗೇ ಇದೆ. ಸೊ ಆಗಲಿಂದ ಹೇಳ್ತಿದ್ದಂಗೆ ಡುಕಾಟಿ ಅಲ್ಲ ಗುರು, ಅಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಹ್ಯಾಂಡ್ ಬಾರು ತುಂಬ ವೈಡಾಗಿದೆ, ಇದು ಒಂಥರ ಖುಷಿಯಾಗುತ್ತೆ. ಎಕ್ಸಾಸ್ಟ್ ನೋಟು ಚೆನ್ನಾಗಿದೆ. ಎಲ್ಲರೂ ಹೇಳುವಂಗೆ ಡುಕಾಟಿ ಹೀಟಿಗೆ ಹೇಳಿ ಮಾಡ್ಸಿರೋ ಗಾಡಿ ಅಂತ ಹೇಳ್ತಾರೆ. ಅದಂತೂ 100% ನಿಜ. ಬಿಕಾಸ್ ಆಲ್ರೆಡಿ ರೈಟ್ ಫೂಟು ಉರಿತಾ ಇದೆ, ಕಾಲು ಆಮ್ಲೆಟ್ ಆಯ್ತದೆ. ಬಟ್ ಏನು ಹೇಳಿ, ರೈಡಿಂಗಿಗೆ ಒಂಥರ ಲೈಕ್ ನಾವೆಲ್ಲ KTM ಅದು ಇದರಿಂದ ಬಂದವರಲ್ಲ, ಇದೆಲ್ಲ ಓಡಿಸ್ಬೇಕಾರೆ ಏನೋ ಫ್ಲೈಟಲ್ಲಿ ಕೂತಂಗೆ ಫೀಲ್ ಆಗುತ್ತೆ. ಸಾಲ ಮಾಡಿ ಯಾರು ತುಪ್ಪ ತಿನ್ಬೇಕು ಗುರು, ಏನು ಹೇಳು. ಇದರಲ್ಲಿರೋ ಫುಲ್ಲು ಹುಚ್ಚರಾಗ್ಬಿಡ್ತೀವಿ ಓಡಿಸ್ತಾ. ಸಸ್ಪೆನ್ಷನ್ ತುಂಬ ಸಾಫ್ಟ್ ಆಗಿದೆ ಗುರು. ನಾನು ಅಬ್ಸರ್ವ್ ಮಾಡಿತ್ತಿಲ್ಲ, ಇದು ತುಂಬ ಸಾಫ್ಟ್ ಆಗಿದೆ. ಪೊಲೀಸ್ ಮಾಮ ಅಂದರೆ ನಮ್ಮ ಹಿಡಿಯೋದಿದ್ರೆ ಸಾಕಷ್ಟೇ. ಈಗ ಹಿಡ್ದಿಲ್ಲ, ನಮಸ್ಕಾರ ಮಾಡಿದರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಡುಕಾಟಿ ಬೆಂಗಳೂರು. ಅದರಲ್ಲೂ ಸ್ಪೆಷಲಾಗಿ ಹೆಸರೆಂತ ಲೋಹಿತ್ ಅಂತನೋ ಏನೋ. ಸೊ ತುಂಬ ಥ್ಯಾಂಕ್ ಯು ಬ್ರೋ, ಒಂದು ಎಕ್ಸ್ಪೀರಿಯನ್ಸ್ನ ಪ್ರೊವೈಡ್ ಮಾಡೋದಕ್ಕೆ. ಅದು ನೋಡಿ ಪಾಪ್ ಆಯ್ತಿದೆ ಬಡ್ಡ ಅಂತ. ಕಂಪೇರಿಟಿವ್ಲಿ ಅದೇ ಸಾಕಾಗಿದೆ.